ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ನವಜಿತ್. ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಆತಂಕ ಎದುರಾಗಿದೆ. ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ನಿಂದ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಮುಂದಿನ ದಿನಗಳಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಮುನ್ಸೂಚನೆ ಸಿಕ್ಕಿದೆ. ಹೌದು, ಅಖಿಲ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಟ್ರೇಡರ್ಸ್ ನೀಡಿರುವ ಎಚ್ಚರಿಕೆ ಈಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಪೆಟ್ರೋಲ್ ಬಂಕ್ ಮಾಲೀಕರು ಕಂಪನಿಗೆ ಮುಂಗಡ ಹಣ ಪಾವತಿಸಿದರೂ ಸಹ ಲೋಡ್ಗಳನ್ನು ನೀಡಲು ಬಿಪಿಸಿಎಲ್ ವಿಳಂಬ ಮಾಡುತ್ತಿದೆ ಎಂದು ಫೆಡರೇಷನ್ ಗಂಭೀರ ಆರೋಪ ಮಾಡಿದೆ. ಸದ್ಯಕ್ಕೆ ಈ ಸಮಸ್ಯೆ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಾದ ಆನೇಕಲ್, ಕೋಲಾರ, ದೊಡ್ಡಬಳ್ಳಾಪುರ, ನೆಲಮಂಗಲ ಮತ್ತು ಹೊಸಕೋಟೆ ಭಾಗಗಳಲ್ಲಿ ತೀವ್ರವಾಗಿದೆ. ಒಂದು ವೇಳೆ ಬಿಪಿಸಿಎಲ್ ಹಾದಿಯನ್ನೇ ಎಚ್ಪಿಸಿ ಮತ್ತು ಐಒಸಿ ಕಂಪನಿಗಳು ಅನುಸರಿಸಿದರೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಕ್ಕೆ ಇಂಧನ ಪೂರೈಕೆ ಸ್ಥಗಿತಗೊಳ್ಳುವ ಅಪಾಯವಿದೆ. ಈ ಕೂಡಲೇ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಎಚ್.ಕೆ. ಮುನಿಯಪ್ಪ ಅವರು ಮಧ್ಯಪ್ರವೇಶಿಸಿ ತೈಲ ಕಂಪನಿಗಳೊಂದಿಗೆ ಚರ್ಚಿಸಬೇಕೆಂದು ಡೀಲರ್ಗಳು ಒತ್ತಾಯಿಸಿದ್ದಾರೆ. ಕೇವಲ ಸ್ಥಳೀಯ ಪೂರೈಕೆ ಸಮಸ್ಯೆ ಅಲ್ಲ, ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಕೂಡ ಆತಂಕಕ್ಕೆ ತುಪ್ಪ ಸುರಿದಂತಿವೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತು ನಡೆಯುತ್ತಿರುವ ಭೀಕರ ಯುದ್ಧವು ಜಾಗತಿಕ ತೈಲ ಮಾರುಕಟ್ಟೆಯನ್ನು ನಡುಗಿಸಿದೆ. ವಿಶ್ವದ 20% ತೈಲ ಸರಬರಾಜು ಆಗುವ ಹರ್ಮಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡೆತಡೆ ಉಂಟಾಗಿದ್ದು, ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ ಈಗಾಗಲೇ ಸುಮಾರು $100 ಗಡಿ ದಾಟಿದೆ. ಭಾರತದಂತಹ ಆಮದು ಅವಲಂಬಿತ ದೇಶಗಳಿಗೆ ಇದು ದೊಡ್ಡ ಹೊಡೆತ ನೀಡಿದೆ. ಅಂತಾರಾಷ್ಟ್ರೀಯ ತೈಲ ಸಂಸ್ಥೆಗಳ ವರದಿಯಂತೆ ಯುದ್ಧ ದೀರ್ಘಕಾಲ ಮುಂದುವರೆದರೆ ಭಾರತದ ತೈಲ ಸಂಗ್ರಹದ ಮೇಲೆ ಒತ್ತಡ ಬೀಳಲಿದ್ದು, ಪೂರೈಕೆಯಲ್ಲಿ ಇನ್ನಷ್ಟು ಕಡಿತ ಉಂಟಾಗಬಹುದು. ಒಂದೆಡೆ ಜಾಗತಿಕ ಯುದ್ಧ ಭೀತಿ, ಇನ್ನೊಂದೆಡೆ ಸ್ಥಳೀಯವಾಗಿ ತೈಲ ಕಂಪನಿಗಳ ಲೋಪದೋಷಗಳು. ಈ ಎರಡೂ ಕಾರಣಗಳಿಂದಾಗಿ ಕರ್ನಾಟಕದಲ್ಲಿ ಇಂಧನ ಬಿಕ್ಕಟ್ಟು ತಲೆದೂರಿದೆ. ಫೆಡರೇಷನ್ ಪ್ರಕಾರ ಬಿಪಿಸಿಎಲ್ ತನ್ನ ರಿಫೈನರಿಗಳಲ್ಲಿ ತಾಂತ್ರಿಕ ಸಮಸ್ಯೆ ಅಥವಾ ಪೂರೈಕೆ ಸರಪಳಿಯಲ್ಲಿನ ವ್ಯತ್ಯಯವನ್ನು ನೆಪವಾಗಿಟ್ಟುಕೊಂಡು ಡೀಲರ್ಗಳಿಗೆ ಸರಿಯಾದ ಸಮಯಕ್ಕೆ ತೈಲ ನೀಡುತ್ತಿಲ್ಲ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಳದಿದ್ದರೆ ಸಾರಿಗೆ ವ್ಯವಸ್ಥೆ ಸ್ತಬ್ಧವಾಗುವುದರಲ್ಲಿ ಸಂಶಯವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.